ಕರ್ನಾಟಕ ರಾಜ್ಯಸಭೆ ಚುನಾವಣೆಯಲ್ಲಿ ಗೌಡ್ರು ವರ್ಸಸ್ ಗೌಡ್ರು, ಬಿಜೆಪಿಯ ಗೌಡ್ರು ವರ್ಸಸ್ ಜೆಡಿಎಸ್ ಗೌಡ್ರು ಯಾರಿಗೆ ಚಾನ್ಸ್ ಸಿಗತ್ತೆ? ಇರೋದು ಒಂದೇ ಒಂದು ಸೀಟು. ಇಬ್ರು ಗೌಡ್ರ ಮಧ್ಯೆ ಫೈಟ್ ನಡೀತಾ ಇದೆ, ಪೈಪೋಟಿ ಕೂಡ ಸಿಕ್ಕಾಪಟ್ಟೆ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಗೌಡ್ರು ವರ್ಸಸ್ ಗೌಡ್ರು ಪೈಪೋಟಿ ಇರೋದು ಒಂದೇ ಸೀಟು. ಇಬ್ರು ಗೌಡ್ರ ಮಧ್ಯೆ ಕೂಡ ಫೈಟ್ ನಡೀತಾ ಇರುವಂತದ್ದು. ಜೆಡಿಎಸ್ ಬಿಜೆಪಿ ಮಧ್ಯೆ ರಾಜ್ಯಸಭೆ ಟಿಕೆಟ್ ತಲೆನೋವು ಶುರುವಾಗಿದೆ. ಎನ್ಡಿಎ ಹಿರಿಯ ನಾಯಕರ ನಡುವೆ ಸದ್ದಿಲ್ಲದ ಟಿಕೆಟ್ ಲಾಭಿ ಕೂಡ ನಡೆಸ್ತಾ ಇರುವಂತದ್ದು. ಸೊ ಎನ್ಡಿಎ ಪಾಳ್ಯದಲ್ಲಿ ದೇವೇಗೌಡರು ವರ್ಸಸ್ ಸದಾನಂದ ಗೌಡ ಮತ್ತೆ ರಾಜ್ಯಸಭೆಗೆ ಹೋಗುವಂತಹ ಆಸೆಯನ್ನು ಹೊರಹಾಕಿರುವಂತಹ ದೇವೇಗೌಡರನ್ನ ಮತ್ತೆ ಆರಿಸಿ ಅನ್ನೋದು ಜೆಡಿಎಸ್ ಒತ್ತಾಯ ಕೂಡ. ಸೊ ಈ ಹಿಂದೆ ಕಾಂಗ್ರೆಸ್ ಬೆಂಬಲದೊಂದಿಗೆ ರಾಜ್ಯಸಭೆ ಆಯ್ಕೆ ಆಗಿರುತ್ತೆ. ಸೊ ಈ ಬಾರಿ ಬಿಜೆಪಿ ಬೆಂಬಲ ಬಯಸ್ತಾ ಇದ್ದಾರೆ ದೇವೇಗೌಡರು. ಟಿಕೆಟ್ ಸಿಗದಿದ್ರೆ ರಾಜ್ಯಸಭೆಯಲ್ಲಿ ಜೆಡಿಎಸ್ ಅಸ್ತಿತ್ವವೇ ನಾಶ ಆಗತ್ತೆ. ಈಗಾಗಲೇ ಅಮಿತ್ ಶಾ ಮಟ್ಟದಲ್ಲಿ ದಳಪತಿಗಳ ಮಾತುಕತೆ ಕೂಡ ನಡೆದಿದೆಯಂತೆ. ಇರೋದು ಒಂದೇ ಒಂದು ಸೀಟು. ಗೌಡ್ರು ಮಧ್ಯೆ ಇಬ್ರು ಗೌಡ್ರ ಮಧ್ಯೆ ಫೈಟ್ ನಡೀತಾ ಇದೆ. ಜೆಡಿಎಸ್ ಬಿಜೆಪಿ ಮಧ್ಯೆ ರಾಜ್ಯಸಭೆ ಟಿಕೆಟ್ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂತದ್ದು. ಎನ್ಡಿಎ ಹಿರಿಯ ನಾಯಕರ ನಡುವೆ ಸದ್ದಿಲ್ಲದ ಟಿಕೆಟ್ ಲಾಭಿ ಶುರುವಾಗ್ತಾ ಇದೆ, ನಡೀತಾ ಇದೆ ಕೂಡ. ಸೊ ಎನ್ಡಿಎ ಪಾಳ್ಯದಲ್ಲಿ ದೇವೇಗೌಡರು ವರ್ಸಸ್ ಸದಾನಂದ ಗೌಡ ಪೈಪೋಟಿ ಆರಂಭ ಆಗಿದೆ. ಮತ್ತೆ ರಾಜ್ಯಸಭೆಗೆ ಹೋಗುವಂತಹ ಆಸೆಯನ್ನ ಹೊರಹಾಕಿದ್ದಾರೆ ದೇವೇಗೌಡರು. ಇನ್ ಕೇಸ್ ಈಗ ಆಲ್ರೆಡಿ ಟಿಕೆಟ್ ಸಿಗದಿದ್ರೆ ರಾಜ್ಯಸಭೆಯಲ್ಲಿ ಜೆಡಿಎಸ್ ಅಸ್ತಿತ್ವವೇ ನಾಶ ಆಗುವಂಥದ್ದು ಕೂಡ. ಅಂಡ್ ಈಗ ಆಲ್ರೆಡಿ ಅಮಿತ್ ಶಾ ಮಟ್ಟದಲ್ಲಿ ದಳಪತಿಗಳ ಮಾತುಕತೆ ಕೂಡ ನಡೆದಿದೆ. ಸೊ ಏನಾಗಬಹುದು, ಸಿಕ್ಕಾಪಟ್ಟೆ ಪೈಪೋಟಿ ಕೂಡ ಇದೆ. ಟಿಕೆಟ್ ಯಾರಿಗೆ ಒಲ್ದು ಬರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಸಿಕ್ಕಾಪಟ್ಟೆ ಇರುವಂಥದ್ದು. ದೇವೇಗೌಡರನ್ನ ಮತ್ತೆ ಆರಿಸಿ ಅನ್ನೋದು ಜೆಡಿಎಸ್ನ ಒತ್ತಾಯ ಒಂದು ಕಡೆ ಆದ್ರೆ, ಈ ಹಿಂದೆ ಕಾಂಗ್ರೆಸ್ ಬೆಂಬಲದೊಂದಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಾರೆ. ಈ ಬಾರಿ ಬಿಜೆಪಿ ಬೆಂಬಲ ಬಯಸ್ತಾ ಇದ್ದಾರೆ ದೇವೇಗೌಡರು ಅನ್ನುವಂತಹ ಸ್ಪಷ್ಟತೆ ಕೂಡ ಕಾಣಿಸ್ತಾ ಇದೆ. ಇನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಇದ್ದಾರೆ ಸದಾನಂದ ಗೌಡ್ರು. ಲೋಕಸಭೆ ಚುನಾವಣೆಯಲ್ಲಿ ಸದಾನಂದ ಗೌಡ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಸದಾನಂದ ಗೌಡ ಬೆನ್ನಿಗೆ ನಿಂತಿದ್ದಂತಹ BS ಯಡಿಯೂರಪ್ಪ ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆಗೆ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ಶೋಭಾ ಬದಲು ಕೋಟಾ ಶ್ರೀನಿವಾಸ್ ಪೂಜಾರ್ಗೆ ಟಿಕೆಟ್ ಒಲ್ದು ಬಂದಿದೆ. ಸೊ ಶೋಭಾ ಕರಂದ್ಲಾಜೆಗೆ ಒಲ್ದಿರುವಂತಹ ಬೆಂಗಳೂರು ಉತ್ತರ ಟಿಕೆಟ್, ಸದಾನಂದ ಗೌಡಗೆ ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದಂತಹ BSY ಅದೇ ಕಾರಣಕ್ಕೆ ಟಿಕೆಟ್ ಕೊಡಿ ಅಂತ ಇದ್ದಾರೆ ಸದಾನಂದ ಗೌಡ್ರು. ಸೊ ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್? ಆ ಗೌಡ್ರ ಈ ಗೌಡ್ರ ಅನ್ನುವಂಥ ಪ್ರಶ್ನೆ ಇದೀಗ ಮುಂದಿದೆ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿ ಅಂತಿದ್ದಾರೆ ಸದಾನಂದ ಗೌಡ್ರು. ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಸದಾನಂದ ಗೌಡ್ರಿಗೆ ಟಿಕೆಟ್ ಸಿಕ್ಕಿರೋದಿಲ್ಲ. ಅವರ ಬೆನ್ನಿಗೆ BS ಯಡಿಯೂರಪ್ಪನವರು ನಿಂತಿರ್ತಾರೆ. ಸೊ ಉಡುಪಿ ಚಿಕ್ಕಮಗಳೂರಲ್ಲೂ ಕೂಡ ಶೋಭಾ ಕರಂದ್ಲಾಜೆಗೆ ಮತ್ತೊಂದು ಕಡೆ ವಿರೋಧ ಕೂಡ. ಶೋಭಾ ಬದಲು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಒಲ್ದು ಬಂದಿರುವಂಥದ್ದು. ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರ ಟಿಕೆಟ್ ಸಿಕ್ಕಿದೆ. ಉಡುಪಿ ಚಿಕ್ಕಮಗಳೂರಲ್ಲಿ ವಿರೋಧ ವ್ಯಕ್ತವಾಗಿದೆ. ಸೊ ಸದಾನಂದ ಗೌಡಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನ ಮಾಡಿರ್ತಾರೆ BSY. ಅದೇ ಕಾರಣಕ್ಕಾಗಿ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸದಾನಂದ ಗೌಡ್ರು. ಇದೀಗ ಏನು ಮಾಡುತ್ತೆ ಬಿಜೆಪಿ ಹೈಕಮಾಂಡ್? ಯಾರನ್ನ ಚೂಸ್ ಮಾಡ್ತಾರೆ ಕಾದ್ ನೋಡಬೇಕು. ಇನ್ ಕೇಸ್ ಈ ಟಿಕೆಟ್ ಏನಾದರೂ ಸಿಗದಿದ್ರೆ ರಾಜ್ಯಸಭೆಯಲ್ಲಿ ಜೆಡಿಎಸ್ ಅಸ್ತಿತ್ವವೇ ನಾಶ ಆಗುತ್ತೆ ಅನ್ನುವಂಥದ್ದು ಕೂಡ. ಸೊ ಈಗ ಆಲ್ರೆಡಿ ಅಮಿತ್ ಶಾ ಮಟ್ಟದಲ್ಲಿ ದಳಪತಿಗಳು ಮಾತುಕತೆ ಚರ್ಚೆ ಕೂಡ ಸಭೆ ಕೂಡ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ, ಎಲ್ಲವನ್ನು ಕೂಡ ಹೇಳಿದ್ದಾರೆ. ಸೊ ವಾಟ್ ನೆಕ್ಸ್ಟ್, ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಇದ್ದೇ ಇದೆ. ಅಂಡ್ ಎನ್ಡಿಎ ಪಾಳ್ಯದಲ್ಲಿ ದೇವೇಗೌಡರು ವರ್ಸಸ್ ಸದಾನಂದ ಗೌಡ ಫೈಟ್ ನಡೀತಾ ಇರುವಂಥದ್ದು. ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಯಾರಿಗೆ ಟಿಕೆಟ್ ಒಲ್ದು ಬರುತ್ತೆ ಅನ್ನುವಂಥ ಕುತೂಹಲ. ಜೆಡಿಎಸ್ ಬಿಜೆಪಿ ಮಧ್ಯೆ ರಾಜ್ಯಸಭೆ ಟಿಕೆಟ್ ಇದೊಂದು ದೊಡ್ಡ ತಲೆನೋವಾಗಿ ಕೂಡ ಪರಿಣಮಿಸ್ತಾ ಇದೆ. ಒಂದೇ ಒಂದು ಸೀಟು. ಸೊ ಇಬ್ರು ಗೌಡ್ರ ಮಧ್ಯೆ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಫೈಟ್ ಮುಂದುವರಿತಾ ಇದೆ. ಮತ್ತೆ ರಾಜ್ಯಸಭೆಗೆ ಹೋಗುವ ಆಸೆಯನ್ನ ದೇವೇಗೌಡರು ಮತ್ತೊಂದು ಕಡೆ ಹೊರಹಾಕಿದ್ದಾರೆ. ಸೊ ಈ ಹಿಂದೆ ಕಾಂಗ್ರೆಸ್ ಬೆಂಬಲದೊಂದಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಾರೆ ಕೂಡ. ಈ ಬಾರಿ ಕೂಡ ಬಿಜೆಪಿ ಬೆಂಬಲ ಬಯಸ್ತಾ ಇದ್ದಾರೆ ದೇವೇಗೌಡರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಕಾದ್ ನೋಡಬೇಕು ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್, ಯಾರನ್ನ ಚೂಸ್ ಮಾಡುತ್ತೆ.